ಯಾವುದಾದ್ರೂ ಒಂದು ವಿಚಾರನ ಸ್ಟಾರ್ಟ್ ಮಾಡಿದರೆ ಅದನ್ನು ಅರ್ಧದಲ್ಲೇ ಬಿಡಕ್ಕೆ ಹೋಗ್ಬಿಡಿ. ಯಾಕೆ ಗೊತ್ತಾ? ಎಲ್ಲ ಸ್ಟೋರಿಲೂ ಚಿನ್ನ ಕೊನೆಯಲ್ಲೇ ಸಿಗೋದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾನು ಹೇಳ್ತಾ ಇರೋ ವಿಚಾರ ಏನಪ್ಪ ಅಂತಂದರೆ, ನೀವು ಯಾವುದೇ ಒಂದು ಇವಾಗ ನೀವು ವೆಯ್ಟ್ ಲಾಸ್ನ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಅರ್ಧದಲ್ಲಿ ಬಿಡಕ್ಕೆ ಹೋಗ್ಬಿಡಿ. ಕೊನೆಯಲ್ಲೇ ಅಲ್ವಾ ನಿಮ್ಮ ಸಕ್ಸಸ್ ಅನ್ನೋದು ಸಿಗೋದು. ಅದಕ್ಕೋಸ್ಕರ ಈ ಥಾಟ್ಸ್ನ ಹೇಳಿದೆ. ಈ ರೀತಿ ಮೋಟಿವೇಶನ್ ವಿಡಿಯೋ ನಿಮಗೆ ಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತಾ, ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ವ್ಯೂವರ್ಸ್, ನನ್ನ ಫಾಲೋವರ್ಸ್ ಕೂಡ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 20ನೇ ದಿನ, 20 ಡೇಸ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು 5 ಡೇಸ್ ಅಷ್ಟೇ ಉಳಿದಿದೆ. ನನ್ನ ಗೋಲ್ ಏನಿದೆ ಅನ್ನೋದು ಆಗಲೇ ಹೇಳಿದ್ದೀನಿ ವಿಡಿಯೋದಲ್ಲಿ. ಆ ಗೋಲ್ ರೀಚ್ ಆಗ್ತೀನಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆಯೇ ಇವತ್ತು ನನ್ನ ವೆಯ್ಟ್ ಲಾಸ್ ಎಷ್ಟಾಗಿದೆ ಅನ್ನೋದನ್ನು ಕೂಡ ಫುಲ್ ಡೀಟೇಲ್ಸ್ನ ನಾನು ಹಾಕಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಪರವಾಗಿಲ್ಲ, 20 ಡೇಸ್ಗೆ ಇಷ್ಟು KG ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆಯೇ ನಿಮ್ಮ ವೆಯ್ಟ್ ಲಾಸ್ ಕೂಡ ಎಲ್ಲರೂ ಅಪ್ಡೇಟ್ ಮಾಡ್ತಾ ಇದ್ದೀರಾ, ಅದು ಇನ್ನೂ ಖುಷಿ ಕೊಡ್ತಾ ಇದೆ ನನಗೆ. ನಿಜವಾಗ್ಲೂ ಒಂಥರ ಖುಷಿ ಅನಿಸುತ್ತೆ ಅದು ಈ ರೀತಿ ನೀವು ಅಪ್ಡೇಟ್ ಕೊಟ್ಕೊಂಡು ನಿಮ್ಮ ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಾ ಇರೋದು. ಮಾರ್ನಿಂಗ್ ರೂಟೀನ್, ನನ್ನ ರೂಟೀನ್ ಕೂಡ ಸ್ಟಾರ್ಟ್ ಆಗುತ್ತೆ. ಮಾಮೂಲಿ ಇವತ್ತು ನಿನ್ನೆ ಲೆಕ್ಕ ಜ್ಯೂಸ್ ಆಗಿತ್ತು, ಹಾಗೆಯೇ ಇವತ್ತು ಚಿಯಾ ಸೀಡ್ ಆಗಿದೆ. ಇನ್ನು ಇವತ್ತಿನ ತಿಂಡಿಗೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಜಾಸ್ತಿ ಯೂಸ್ ಮಾಡಿಕೊಂಡು ಗೀ ರೈಸ್ನ ಮಾಡ್ತಾ ಇದ್ದೀನಿ. ಗೀ ರೈಸ್ ಅಂದಮೇಲೆ ಗೊತ್ತೇ ಇರುತ್ತೆ ನಿಮಗೆ, ತುಪ್ಪ ಜಾಸ್ತಿ ಹಾಕಲೇಬೇಕು. ಯಾಕಪ್ಪ ಇವತ್ತು ಈ ರೀತಿ ಆಯಿಲ್ ಐಟಮ್ನ ಮಾಡ್ತಾ ಇದ್ದೀನಿ, ಫ್ಯಾಟ್ ಐಟಮ್ನ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಮಗಳಿಗೆ ಫೀಲ್ಡ್ ಟ್ರಿಪ್ ಇದೆ. ಹಾಗಾಗಿ ಅವಳು ಫೀಲ್ಡ್ ಟ್ರಿಪ್ಗೆ ಗೀ ರೈಸ್ ಮಾಡೋಣ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅವಳಿಗೋಸ್ಕರ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಅವಳು ಫೀಲ್ಡ್ ಟ್ರಿಪ್ಗೆಲ್ಲ ಹೋದಾಗ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀನಿ ಕಣಮ್ಮ, ನೀನು ಆಯಿಲ್ ಹಾಕ್ತೆ ಮಾಡಿಬಿಟ್ರೆ ಎಲ್ಲ ನನ್ನ ಊಟನ ಆಡ್ಕೋತಾರೆ, ಆಮೇಲೆ ಪ್ಲೀಸ್ ನಾನು ಆಯಿಲ್ ತುಪ್ಪ ಜಾಸ್ತಿ ಹಾಕಿ ಗೀ ರೈಸ್ ಮಾಡಿಕೊಡಮ್ಮ ಅಂತ ಕೇಳಿಕೊಂಡು ಅದಕ್ಕೋಸ್ಕರ ಇವತ್ತು ಗೀ ರೈಸ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಗೀ ರೈಸು. ಒಂದು ಸಲನಾದರೂ ಟ್ರೈ ಮಾಡಿ ಮನೇಲಿ, ನಿಜವಾಗ್ಲೂ. ಆಮೇಲೆ ಕಮೆಂಟ್ ಹಾಕಿ ಆಯಿತಾ? ಒಂದು ಸಲ ಟ್ರೈ ಮಾಡಾದಮೇಲೆ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ಖುಷಿಯಾಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಕೂಡ ಗೀ ರೈಸ್ನ ಮಾಡ್ತಾಯಿದ್ದೀನಿ. ಇನ್ನು ಇಂಗ್ರೀಡಿಯೆಂಟ್ಸ್ ಏನೇನಪ್ಪ ಹಾಕಬೇಕು ಅಂತಂದರೆ, ನಾನಿಲ್ಲಿ 3 ಈರುಳ್ಳಿನ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿಕಾಯಿ ಅಂದರೆ 5ರಿಂದ 6 ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಅದಲ್ಲದೆ ಸ್ಪೈಸಿ ಐಟಮ್ಸ್ನ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಜೊತೆಗೆ 4 ಸ್ಪೂನ್ನೇ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು ಗೊತ್ತೇ ಇದೆ ನಿಮಗೆ, ಮರಾಠಿ ಮೊಗ್ಗು, ಇವೆಲ್ಲ ಹಾಕ್ಕೊಂಡು ಸ್ಪೈಸಿ ಐಟಮ್ಸ್ನ ಹಾಕ್ಕೊಂಡು ಅದೆಲ್ಲ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೋತೀನಿ. ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗಿದೆ, ಬೆಂದಿದೆ ಅನ್ನೋದು ಗೊತ್ತಾದ ಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೋತಿದ್ದೀನಿ. ಹಾಗೆಯೇ ಕಸೂರಿ ಮೇಥಿ ತುಂಬಾ ಇಂಪಾರ್ಟೆಂಟು, ಕಸೂರಿ ಮೇಥಿನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಪುದೀನ, ಕೊತ್ತಂಬರಿ ಇವೆರಡನ್ನ ಆ್ಯಡ್ ಮಾಡ್ಕೋಬೇಕು. ಆ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಹಸಿ ಬಟಾಣಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ರಾತ್ರಿನೇ ಹಸಿ ಬಟಾಣಿನ ನೆನೆಸಿಟ್ಟಿದ್ದೆ. ಬಟ್ ಆ ನೆನೆಸಿಟ್ಟಿದ್ರೂ ಕೂಡ ಹಸಿ ಬಟಾಣಿ ಬೇಗ ಈ ಗೀ ರೈಸಲ್ಲಿ ಬೇಗ ಬೇಯಲ್ಲ ಆಯಿತಾ. ಅದನ್ನು ಅರ್ಧ ಬೇಯಿಸ್ಕೊಳ್ಳಿ, ಸಪ್ರೇಟಾಗಿ ಒಂದು ಬೇಷನ್ಗೆ ಇಟ್ಟು ಆ ಬಟಾಣಿ ಕಾಳನ್ನು ಈ ಒಗ್ಗರಣೆ ಕೊಡೋದ್ರೊಳಗೆ ಆ ಬಟಾಣಿ ಕೂಡ ಅರ್ಧ ಬೆಂದೋಗಿರುತ್ತೆ. ಆ ಕಡೆ ಸ್ಟವಲ್ಲಿ ಈ ಕಡೆನೂ ಕೂಡ ಎಕ್ಸ್ಟ್ರಾ ಒಲೆ ಇರುತ್ತೆ, ಅದರಲ್ಲಿಗೆ ಬೇಯಕ್ಕೆ ಇಟ್ಕೊಂಡೆ. ಆ ಬಟಾಣಿ ಕೂಡ ಅರ್ಧ ಬೆಂದಿತ್ತು, ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 3 ಸ್ಪೂನ್, 2ರಿಂದ 3 ಸ್ಪೂನು ಇಲ್ಲಿ ಮೊಸರು ತಗೋತಾ ಇದ್ದೀನಿ. ಮೊಸರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ಹಾಗೆ ಮುಚ್ಚಿಡ್ತಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಡ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ, ಯಾಕೆಂದರೆ ಬಟಾಣಿ ನಾವು ಹಾಕಿರೋದ್ರಿಂದ ಬಟಾಣಿಗೂ ಕೂಡ ಉಪ್ಪು ಬಿಡಬೇಕಲ್ವ, ಅದಕ್ಕೋಸ್ಕರ. ಇಲ್ಲಿ ನಾನು ಯಾವುದೇ ರೀತಿ ಟೊಮೊಟೊನ ಆ್ಯಡ್ ಮಾಡಿಲ್ಲ. ಗೀ ರೈಸ್ಗೆ ಟೊಮೊಟೊ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪನೂ ಚೆನ್ನಾಗಲ್ಲ ಅದು. ಹೀಗೆ ಮಾಡಿ ಸಾಕು. ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ ನಾನು ಹಾಕೋತಾ ಇರೋದು ಕಾಯಿ ಹಾಲು. ಒಬ್ಬೊಬ್ಬರು ಹಾಲು ಹಾಕ್ತಾರೆ, ನಾವು ತಗೋತೀವಲ್ವ ಮನೆಯಲ್ಲಿ ಟೀ ಕಾಫಿಗೆ ಯೂಸ್ ಮಾಡ್ತೀವಲ್ಲ ಆ ಹಾಲನ್ನ ಹಾಕ್ತಾರೆ. ಬಟ್ ಅದಕ್ಕಿಂತ ಟೇಸ್ಟಾಗಿ ಬರೋದೇನಪ್ಪ ಅಂದರೆ, ನಿಜವಾಗ್ಲೂ ನೀವು ಮದುವೆಗಳಲ್ಲಿ ಅಥವಾ ಫಂಕ್ಷನ್ಸ್ಗಳಲ್ಲಿ, ರಿಸೆಪ್ಷನ್ಗಳಲ್ಲಿ ಹೋಗಿ ನೋಡಿ, ಗೀ ರೈಸ್ ಇಷ್ಟು ಸಖತ್ತಾಗಿರುತ್ತೆ. ಅದು ಯಾಕೆ ಈ ಟೇಸ್ಟ್ ಬರುತ್ತೆ ಅಂದರೆ, ಕಾಯಿನ ಎಲ್ಲ ತುರಿದಿಟ್ಕೊಂಡು ರುಬ್ಕೊಂಡು ಆದಮೇಲೆ ಅದನ್ನು ಸೋಸ್ಕೋಬೇಕಾಗುತ್ತೆ. ಅಲ್ಲಿ ಟೀ ಸೋಸೋದೆಲ್ಲ ಇರುತ್ತಲ್ವ, ಟೀ ಎಲ್ಲ ಸೋಸ್ಕೋತಿರಲ್ಲ, ಅದೇ ಆ ಥರದ್ರಲ್ಲಿ ನೀವು ಸ್ವಲ್ಪ ಕಾಯಿನ ಸೋಸ್ಕೊಳ್ಳಿ. ಅಂದರೆ ಕಾಯಿ ಹಾಲು ಕೆಳಗಡೆ ಬರುತ್ತೆ, ಮೇಲೆ ಇರೋಂತಹ ಕಾಯ್ದು ಸಿಪ್ಪೆಗಳು ಹಾಗೆಯೇ ಉಳ್ಕೊಳ್ಳುತ್ತೆ. ಆ ರೀತಿ ಹಾಲನ್ನ ಸೋಸ್ಕೊಂಡು ಕಾಯಿ ಹಾಲನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಕಾಯಿ ಹಾಲೆಲ್ಲ ಆ್ಯಡ್ ಮಾಡಿದ ಮೇಲೆ ಇನ್ನು ಅದಕ್ಕೆ ತಕ್ಕಷ್ಟು ನೀರನ್ನು ಕೂಡ, ಈಗ ನಾನು ಮನೆ ಅಕ್ಕಿ ಯೂಸ್ ಮಾಡಿರೋದು, ನಾನು ಹೊರಗಡೆ ಅಕ್ಕಿ ಯೂಸ್ ಮಾಡಲ್ಲ. ಮನೆ ಅಕ್ಕಿಗೆ ಸ್ವಲ್ಪ ನೀರು ಕಡಿಮೆನೇ ಹಾಕೋತೀನಿ, ಹೊರಗಡೆ ಅಕ್ಕಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರು ನಡೆಯುತ್ತೆ. ಬಟ್ ಮನೆ ಅಕ್ಕಿಗೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಈ ರೀತಿ ಗೀ ರೈಸ್ನ ಮಾಡ್ಕೋತಾ ಇದ್ದೀನಿ. ಸಖತ್ತಾಗಿತ್ತು, ಟೇಸ್ಟ್ ಇತ್ತು. ಬಟ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನ 1 ಬೈ 1 ಇದರಲ್ಲಿ ನಾನು ಇಂಗ್ರೀಡಿಯೆಂಟ್ಸು ಕೂಡ ತೋರಿಸಿ ಹೇಳ್ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇನ್ನು ಇದೆಲ್ಲ ಆದಮೇಲೆ ಇಷ್ಟೊಂದು ತುಪ್ಪ ಹಾಕ್ಕೊಂಡಿದ್ದೀರಾ, ಹೇಗೆ ತಿಂದ್ರಿ ಸಿಸ್ಟರ್ ಅಂತ ಕೂಡ ನೀವು ಕೇಳ್ಬೋದು. ಇಲ್ಲ, ನೀವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಪ್ಲೇಟಲ್ಲಿ ಎಷ್ಟಿದೆ ಅಂತ. ಗೀ ರೈಸು ಇಷ್ಟೇ ಎಷ್ಟಿದೆ. ಅದ್ರ ಜೊತೆಗೆ ಸಲಾಡ್ಸ್ನ ತೊಗೊಂಡಿದ್ದೀನಿ.
ಏನಪ್ಪ ಅಂದರೆ ಸೌತೆಕಾಯಿ, ಕ್ಯಾರೆಟು, ಹಾಗೆಯೇ ಮನೆಯಲ್ಲಿ ಸೀಬೆಹಣ್ಣು ಕೂಡ ಇತ್ತು. ಸೀಬೆಹಣ್ಣು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಆರೆಂಜ್ ಕೂಡ ತೊಗೊಂಡಿದ್ದೀನಿ. ಇದು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಬಾಕ್ಸ್ಗೆ ಹಾಕ್ತೀನಲ್ವಾ, ಮಿಕ್ಕಿದ್ನ ನಾನು ಹಿಂಗೆ ತಿಂಡಿಗೆ ಇಟ್ಕೊಬಿಡ್ತೀನಿ. ನನಗೆ ಅಂತ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿಲ್ಲ, ಆ ರೀತಿ ತಿಳ್ಕೊಳ್ಳೋಬೇಡಿ. ಈ ರೀತಿ ನಾನು ಮಾಡ್ಕೊತೀನಿ. ಹೇಗಿದ್ರು ಇಬ್ಬರಿಗೂ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಹಾಕ್ತೀನಿ. ಜಾಸ್ತಿ ಆಗುತ್ತೆ, ಅವರು ಕೂಡ ತಿನ್ನಲ್ಲ. 1 ಪೀಸ್ ಹಾಕಮ್ಮ, 2 ಪೀಸ್ ಹಾಕಮ್ಮ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಮಿಕ್ಕಿದ್ದು ಮಧ್ಯಾಹ್ನ ಸಂಜೆದ್ರೊಳಗೆ ಅದು ಚೆನ್ನಾಗಿರಲ್ಲ, ಕಟ್ ಮಾಡಿದ್ಮೇಲೆ ಸಣ್ಣ ಸಣ್ಣ ಹೂಜೆಗಳೆಲ್ಲ ಮುತ್ತುತ್ತೆ ಅನ್ನೋದಕ್ಕೋಸ್ಕರ ಇನ್ನು ಫ್ರೆಶ್ಶಾಗಿ ಕಟ್ ಮಾಡಿದಾಗಲೇ ನಾನು ಕೂಡ ತಿನ್ಕೊಂಡ್ಬಿಡ್ತೀನಿ. ಇನ್ನು ತಿಂಡಿಗೆ ಇದಿಷ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಪ್ರೋಟೀನ ಆ್ಯಡ್ ಮಾಡಲಿಲ್ಲ, ಏಕೆಂದರೆ ಬಟಾಣಿನೇ ಜಾಸ್ತಿ ಇತ್ತು. ಬಟಾಣಿಲೂ ಕೂಡ ಪ್ರೋಟೀನ್ ಇರೋದ್ರಿಂದ ಸಾಕು ಇವತ್ತಿನ ಇದಕ್ಕೆ ಅಂದ್ಕೊಂಡು ನಾನು ಸುಮ್ಮನಾದೆ ಅಷ್ಟೇ. ಬಟ್ ಬೇಕು ಅನ್ನೋರು ಇದ್ರ ಜೊತೆಗೆ ಒಂದು ಎಗ್ ಕೂಡ ಹಾಕ್ಕೋಬೋದು, ಪ್ರೋಟೀನು ಹಾಗೆಯೇ ಫೈಬರು ಹಾಗೆ ಕಾರ್ಬ್ಸ್ ಅಲ್ಲಿ ಮ್ಯಾನೇಜ್ ಆಗೋಗುತ್ತೆ. ಒಂದು ಟೈಮಲ್ಲಿ 30 ಗ್ರಾಮ್ ಅಷ್ಟು ಪ್ರೋಟೀನ್ನ ತಿನ್ನಬೇಕು ಅಂತಾರೆ. ಬಟ್ ನಮಗೆ ಅಷ್ಟು ಫಿಲ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅಲ್ಪ ಸ್ವಲ್ಪ 10 ಗ್ರಾಮ್ ಅಷ್ಟಾದ್ರೂ ಪ್ರೋಟೀನ್ನ ನಾವು ತೊಗೋತೀವಿ ನಮ್ಮ ದೇಹಕ್ಕೆ. ಹಾಗಾಗಿ ನಾನು ಹೇಳಿದೆ ಅಷ್ಟೇ. ಹಾಗೆಯೇ ಇನ್ನು ಈ ಸೀಬೆಹಣ್ಣು ಬಗ್ಗೆ ನಾನು ಹೇಳಲೇಬೇಕು, ಅದಕ್ಕೋಸ್ಕರ ಇದನ್ನು ನಾನು ವಿಡಿಯೋನ ಮಾಡಿದೆ ಅಷ್ಟೇ. ಇಲ್ಲಾಂದರೆ ನಾನು ಸೀಬೆಹಣ್ಣು ತಿನ್ನೋದು ಯಾವುದನ್ನು ವಿಡಿಯೋ ಮಾಡ್ತಾ ಇರಲಿಲ್ಲ. ನಿಜವಾಗ್ಲೂ ಆ್ಯಪಲ್ ಎಷ್ಟು ಕೆಜಿ? 250 ರೂಪಾಯಿ. ಒಳ್ಳೆ ಆ್ಯಪಲ್ ತೊಗೊಂಡ್ರೆ 300 ರೂಪಾಯಿ. 250 ರೂಪಾಯಿಂದ 300 ರೂಪಾಯಿ ಆ್ಯಪಲ್ ತೊಗೋತೀವಿ. ಬಟ್ ಸೀಬೆಹಣ್ಣು ಎಷ್ಟು ಕೆಜಿ? 100 ರೂಪಾಯಿ, 50 ರೂಪಾಯಿ. ಊರ ಕಡೆ ಅಂತೂ ತಿಪ್ಪಲ್ಲಿ ಸುರಿದಿರ್ತವೆ ಮರದ ಕೆಳಗಡೆ. ಅಷ್ಟು ಸೀಬೆಹಣ್ಣು ತಿಂದೇ ಹೆಚ್ಚಾಗಿ ಬಿದ್ದಿರುತ್ತೆ. ಬಟ್ ಯಾರೂ ತಿನ್ನಲ್ಲ, ಕಫ ಕಟ್ಟುತ್ತೆ, ಶೀತ ಆಗುತ್ತೆ ಅಂತ. ಅದಲ್ಲದೆ ಈಗ ಸೀಸನ್ ಬೇರೆ, ಸೀಬೆಹಣ್ಣಿನ ಸೀಸನ್ನು, ಮಳೆ ಅಲ್ವಾ, ಯಾರೋ ಮುಟ್ಟಲ್ಲ, ಶೀತ ಆಗುತ್ತೆ, ಕಫ ಕಟ್ಟುತ್ತೆ. ನಿಜವಾಗ್ಲೂ ಅದರಷ್ಟು ಒಳ್ಳೇದು ಯಾವುದೂ ಇಲ್ಲ, ನಾವು ತಿಳ್ಕೊಂಡಿರೋದಷ್ಟೇ. ಬಟ್ ರೆಡ್ ಸೀಬೆಹಣ್ಣಲ್ಲಿ ಸೀಡ್ಸ್ ದಪ್ಪ ಇರುತ್ತೆ, ಡೈಜೆಷನ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಸೀಬೆಹಣ್ಣನ್ನ ಜಾಸ್ತಿ ಆಲ್ಮೋಸ್ಟ್ ಜನ ತಿನ್ನಲ್ಲ. ಬಟ್ ವೈಟ್ ಕಲರಲ್ಲಿ ಸೀಬೆಹಣ್ಣು ಬರುತ್ತಲ್ಲ, ಪೇರಳೆ ಹಣ್ಣು ಅಂತಾರೆ, ಕಲ್ಲತ್ತಿಕಾಯಿ ಅಂತಾರೆ, ನಮ್ಮ ಕಡೆ ಸೀಬೆಹಣ್ಣು ಅಂತೀವಿ. ವೈಟಲ್ಲಿ ಡೈಜೆಷನ್ ಇಂಪ್ರೂವ್ ಚೆನ್ನಾಗಾಗುತ್ತೆ, ಸೀಡ್ಸ್ ಸಣ್ಣ ಇರುತ್ತೆ ಅದರೊಳಗಡೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ನಿಜವಾಗ್ಲೂ ಸೀಸನಲ್ಲಿ ಸೀಬೆಹಣ್ಣನ್ನ ತಿನ್ನಿ, ಸೀಸನ್ ಇಲ್ಲ ಅಂದ್ರೂ ತಿನ್ನಿ, ಪರವಾಗಿಲ್ಲ. ಸೀಬೆಹಣ್ಣು ತುಂಬಾ ಒಳ್ಳೆಯದು. ಆ್ಯಪಲಲ್ಲಿ ಏನಿದೆ ಅದ್ರ ಡಬ್ಬಲ್ ಅಷ್ಟು ಈ ಸೀಬೆಹಣ್ಣಲ್ಲಿದೆ. ಆ ಡಬ್ಬಲ್ ಅಷ್ಟು ಅಂಶ ಈ ಸೀಬೆಹಣ್ಣಲ್ಲಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸೀಬೆಹಣ್ಣಲ್ಲೂ ಕೂಡ ಆ್ಯಪಲಲ್ಲಿರೋ ಅಂಥದ್ದೇ ಕ್ಯಾಲರೀಸ್ ಇದೆ, ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಅದಲ್ಲದೆ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ, ಪೊಟ್ಯಾಷಿಯಮ್ ಕೂಡ ಡಬಲ್ ಇರುತ್ತೆ. ನಿಜವಾಗ್ಲೂ ಆ್ಯಪಲಲ್ಲಿ ಏನಿದೆ ಅದು ದಿನದಲ್ಲಿ ಒಂದು ಆ್ಯಪಲ್ ತಿನ್ನಬೇಕು, ತುಂಬಾ ಒಳ್ಳೆಯದು ದೇಹಕ್ಕೆ. ಹಾಸ್ಪಿಟಲ್ಗೆ ನಾವು ಹೋಗಲ್ಲ, ಅಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಆ್ಯಪಲ್ ಬಗ್ಗೆ. ಬಟ್ ನಿಜವಾಗ್ಲೂ ಅದಕ್ಕಿಂತ ಬೆಟರ್ ಅಂದರೆ ಸೀಬೆಹಣ್ಣು, ಅಷ್ಟು ಒಳ್ಳೆಯದು ಸೀಬೆಹಣ್ಣು ನಿಮ್ಮ ದೇಹಕ್ಕೆ. ತಿನ್ನಿ, ಸೀಬೆಹಣ್ಣನ್ನ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆಯದು. ಅದರಲ್ಲೂ ವೆಯ್ಟ್ ಲಾಸ್ಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಕ್ಯಾಲರೀಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ವಿಟಮಿನ್ ಸಿ ಹೆಚ್ಚಾಗಿರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಎಲ್ಲ ಅದರಲ್ಲೇ ಸಿಕ್ತಲ್ಲ, ಇನ್ನೇನು ಆರಾಮಾಗಿ ಸೀಬೆಹಣ್ಣನ್ನ ತಿನ್ಬೋದು. ಸ್ವಲ್ಪ ಸಿಟ್ರಿಕ್ ಅಂಶನ ಯೂಸ್ ಮಾಡಿ ಅಂತ ಅದಕ್ಕೇ ನಾನು ಡೈಲಿ ಹೇಳೋದು. ನಲ್ಲಿಕಾಯಿ ತಿನ್ನಿ, ಆರೆಂಜ್ ತಿನ್ನಿ, ಅಥವಾ ನಿಂಬೆಹಣ್ಣನ್ನ ಯೂಸ್ ಮಾಡಿ ಅಂತ. ನಿಮ್ಮ ಸ್ಕಿನ್ಗೆ, ನಿಮ್ಮ ಹೇರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಗ್ಲೋಯಿಂಗ್ ಸ್ಕಿನ್ಗಾಗಲಿ, ವೈಟ್ನಿಂಗ್ ಸ್ಕಿನ್ಗೆ, ಪ್ರತಿಯೊಂದಕ್ಕೂ ಈ ವಿಟಮಿನ್ ಸಿ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಆದಷ್ಟು ವಿಟಮಿನ್ ಸಿ ಇರೋಂಥ ಅಂಶನ ಜಾಸ್ತಿ ಯೂಸ್ ಮಾಡಿ. ಈ ಡಯಟಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ಮ ಸ್ಕಿನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು 25 ಡೇಸ್ ಚಾಲೆಂಜ್, ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿದ್ದೆ. ಅದರಲ್ಲಿ ಡೇ 1ನಲ್ಲಿ ನನ್ನ ವೆಯ್ಟ್ ಬಂದು 61.5 kg ಇತ್ತು, 61.500 ಗ್ರಾಮ್ ಇತ್ತು. ಬಟ್ ಇವಾಗ ನನ್ನ ವೆಯ್ಟ್ ಬಂದು 59.25 ಆಗಿದೆ. ಅಂದರೆ 59.25, ಅಂದರೆ 59 kg 250 ಗ್ರಾಮ್ ಇದ್ದೀನಿ. ಆಲ್ಮೋಸ್ಟ್ 2.25 kg ಕಡಿಮೆ ಆಗಿದೆ, ಪರವಾಗಿಲ್ಲ. ತಕ್ಕ ಮಟ್ಟಿಗೆ 20 ದಿನಕ್ಕೆ 2.25 kg, 350 ಗ್ರಾಮ್, 2 kg 350 ಗ್ರಾಮ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ, ಏಕೆಂದರೆ 20 ಡೇಸಲ್ಲೇ 2 kg 2.5 kg ಹತ್ತತ್ರ ಕಮ್ಮಿ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ನು 10 ಡೇಸಲ್ಲಿ ಆರಾಮಾಗಿ 1 kg ಎಂದು ಕಡಿಮೆ ಮಾಡ್ಕೋಬೋದು. ಹಾಗಾಗಿ 3 kg 3.5 kg ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದರೆ, ವೆಯ್ಟ್ ಲಾಸ್ ಅಂತ ಅಂದ್ಬಿಟ್ಟು ಮಸಲ್ಸ್ ಲಾಸ್ ಮಾಡ್ಕೊಳ್ಳೋದಲ್ಲ, ಫ್ಯಾಟ್ ಲಾಸ್ನ ಮಾಡ್ತಾ ಬರಬೇಕು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಿಮಗೆ ವೆಯ್ಟ್ ಲಾಸ್ನ ಮಾಡೋಕ್ಕೆ ಹೋಗ್ಬೇಡಿ, ಫ್ಯಾಟ್ ಲಾಸ್ನ ಫಸ್ಟು ಮಾಡಬೇಕಾಗಿರೋದು ನಾವು. ನಮ್ಮ ಡಯಟಲ್ಲಿ ಫ್ಯಾಟ್ ಲಾಸ್ ಅಂದರೆ ನಮ್ಮ ವೆಯ್ಟ್ ಅಷ್ಟೇ ಇರುತ್ತೆ, ನಮ್ಮ ವೆಯ್ಟ್ ಕಮ್ಮಿ ಆಗ್ತಿಲ್ಲ, ಸ್ಟ್ರಕ್ ಆಗಿದೆ, ಅಷ್ಟೇ ಇದೆ ಅಂತ ಕೆಲವೊಬ್ಬರು ಕಮೆಂಟ್ ಮಾಡಿದ್ದೀರಾ ನನಗೆ. ಅಷ್ಟೇ ಇರುತ್ತೆ, ಆದರೆ ನಾವು ಹಾಕೋ ಡ್ರೆಸ್ಸು, ನಿಮ್ಮ ಡ್ರೆಸ್ಸು ಅಥವಾ ಟೇಪಲ್ಲಿ ನಿಮ್ಮ ಸೈಜ್ನ ಮೆಸರ್ಮೆಂಟ್ನ ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿ ಫಿಟ್ನೆಸ್ ಎಷ್ಟು ಅಳತೆ ಎಷ್ಟು ಕಡಿಮೆ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೇ ನಿಮಗೆ ಗೊತ್ತಾಗಬೇಕು, ಹೌದು ನಂದು ಮಸಲ್ಸ್ ಬಿಲ್ಡ್ ಆಗಿದೆ ಬಟ್ ಫ್ಯಾಟ್ ಲಾಸ್ ಆಗಿದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಈಸಿಯಾಗಿ ಹೇಳಬೇಕು ಅಂತ ಅಂದರೆ, ಈಗ ತುಂಬ ಟೈಟ್ ಆಗ್ತಿತ್ತು ಡ್ರೆಸ್ಸು, ಇಷ್ಟು ದಿನ ಆಗ್ತಾ ಇರಲಿಲ್ಲ ನನಗೆ, ಅದಕ್ಕೆ ಹಾಗೆ ಬಿಟ್ಬಿಟ್ಟಿದ್ದೆ, ಲೂಸ್ ಡ್ರೆಸ್ನ ಹಾಕೋತಿದ್ದೆ. ಬಟ್ ಇವಾಗ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಕೆ ಹಿಡಿದ್ಮೇಲೆ ಆ ಡ್ರೆಸ್ನ ಬೇರ್ ಮಾಡಿ ನೋಡಿದರೆ ಇವಾಗ ಅದು ಕರೆಕ್ಟ್ ಆಗ್ತಿದೆ, ಅಥವಾ ನನಗೆ ಸ್ವಲ್ಪ ಲೂಸೇ ಆಗ್ತಿದೆ, ಆದರೆ ವೆಯ್ಟ್ ಮಾತ್ರ 60 ಇದೆ ಅನ್ನೋರು ಇಷ್ಟು ತಿಳ್ಕೊಳ್ಳಿ, ನಿಮ್ಮ ಮಸಲ್ಸ್ ಬಿಲ್ಡ್ ಆಗಿದೆ,
ಫ್ಯಾಟ್ ಲಾಸ್ ಆಗಿದೆ ಅಷ್ಟೇ, ಬೇರೆ ಭಯ ಪಡೋಂಥ ವಿಚಾರನೇ ಇಲ್ಲ. ನಿಜವಾಗ್ಲೂ ಈ ರೀತಿಯೇ ನಾವು ಸಾಮಾನ್ಯವಾಗಿ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡೋರು ಈ ರೀತಿಯೇ. ನಮಗೆ ಬೇಕಾಗಿರೋದು ಫ್ಯಾಟ್ ಲಾಸ್ ಮಾಡಬೇಕು, ಮಸಲ್ಸ್ನ ಬಿಲ್ಡ್ ಮಾಡಬೇಕು, ಓಕೆನಾ. ಮಸಲ್ಸ್ ಲಾಸ್ ಮಾಡಿಕೊಂಡು ಬೋನ್ ಇಂಜುರೀಸ್ ಮಾಡ್ಕೊಳ್ಳೋದು, ಬೋನಲ್ಲಿ ಸ್ಟ್ರೆಂತ್ ಇಲ್ಲದೆ ಇರೋ ಥರ ಮಾಡ್ಕೊಳ್ಳೋ ಅಂಥದ್ದು, ಹಾಗೆಯೇ ಜಾಯಿಂಟ್ಸ್ ಪೇನ್ ಬರ್ಸ್ಕೊಳ್ಳೋ ಅಂಥದ್ದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಏಕೆಂದರೆ ನಾವು ಚೆನ್ನಾಗಿ ಪ್ರೋಟೀನ್ನ ತಿನ್ನಬೇಕು, ಆಯಿತಾ. ನಮ್ಮ ದೇಹಕ್ಕೆ ಮಸಲ್ಸ್ ಬಿಲ್ಡ್ ಆಗಬೇಕು ಅಂದರೆ, ಮಸಲ್ಸ್ ಸ್ಟ್ರಾಂಗ್ ಆಗಬೇಕು ಅಂದರೆ ನಮ್ಮ ದೇಹಕ್ಕೆ ಪ್ರೋಟೀನ್ ಹೋಗಬೇಕು. ಆದಷ್ಟು ಪ್ರೋಟೀನ್ಸ್ನ ಯೂಸ್ ಮಾಡಿ ಪ್ಲೀಸ್, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಖುಷಿ ಕೊಡ್ತು ಅಂತ ಅನಿಸಿದರೆ, ನನ್ನ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಕೊಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.